ಗೋಕಾಕ್ ತಾಲೂಕಿನ ಕೊಣ್ಣೂರು ಪಟ್ಟಣದ ಜಾಮಿಯಾ ಮಸೀದಿ ಆವರಣದಲ್ಲಿ ಗೋಕಾಕ್ ಡಿಎಸ್ಪಿ ನಿರ್ದೇಶನದಂತೆ ಸಿಪಿಐ ಮಾರ್ಗದರ್ಶನದಲ್ಲಿ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣಾ ವತಿಯಿಂದ ಸಾರ್ವಜನಿಕರಿಗೆ ಹೋಳಿ ಹಬ್ಬ ಮತ್ತು ರಂಜಾನ್ ಪ್ರಯುಕ್ತ ಶಾಂತಿ ಸಭೆಯನ್ನ ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಕಿರಣ್ ಮೊಹಿತೆ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಹೋಳಿ ಮತ್ತು ರಂಜಾನ್ ಹಬ್ಬವನ್ನ ಎಲ್ಲೆಡೆ ಆಚರಿಸುತ್ತಿದ್ದಾರೆ. ಯುವಕರು ಮತ್ತು ಮುಸ್ಲಿಂ ಸಮುದಾಯದವರು ಹಬ್ಬಗಳನ್ನು ಆಚರಿಸುವಾಗ ಸರ್ಕಾರದ ಕಾನೂನಿನ ಅಡಿಯಲ್ಲಿ ಬರುವ ಎಲ್ಲಾ ಸೂಚನೆಗಳನ್ನು ಪಾಲಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಎರಡೂ ಸಮುದಾಯದವರು ನೋಡಿಕೊಳ್ಳಬೇಕು. ಅಸಭ್ಯವಾಗಿ ವರ್ತಿಸಿದವರನ್ನು ಹಾಗೂ ಕಾನೂನು ಬಾಹಿರ ಚಟುವಟಿಕೆ ಮಾಡಿದವರನ್ನು ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕ್ರಮ ಜರುಗಿಸಲಾಗುವುದು. ದಯಮಾಡಿ ಪರೀಕ್ಷೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಬಣ್ಣ ಎರಚಬಾರದು. ಎಲ್ಲರೂ ಆಚರಿಸುವಂತಹ ಹಬ್ಬವನ್ನ ಶಾಂತಿಯುತವಾಗಿ ಅರ್ಥಗರ್ಭಿತವಾಗಿ ಆಚರಿಸಲು ಮನವಿ ಮಾಡಿ ಹೋಳಿ ಹಬ್ಬ ನೆಪದಲ್ಲಿ ಹಣ ವಸೂಲಿ ಮಾಡಬಾರದು ಎಂದರು. ಅದರ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅನುಸರಿಸುವವರು ಯಾರೋ ಗೊತ್ತಿಲ್ಲದ ವ್ಯಕ್ತಿಯ ಒಂದು ಧರ್ಮದ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದನ್ನು ನೋಡದೆ ಓದದೆ ಅನವಶ್ಯಕವಾಗಿ ಪೋಸ್ಟ್ ಮಾಡಬೇಡಿ. ಒಂದು ವೇಳೆ ಉದ್ದೇಶಪೂರ್ವಕವಾಗಿ ಪೋಸ್ಟ್ ಮಾಡಿದರೆ ಅಂತವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಾನೂನಿನ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ರು. ರೌಡಿ ಸೀಟ್ ಅದು ಓಪನ್ ಆಗೋದಿಲ್ಲ. ಬಟ್ ಹೋಳಿ ಹುಣ್ಣಿಮೆ ಅಥವಾ ಯಾವುದೋ ಒಂದು ಜಾತ್ರೆ ಕಾರ್ಯಕ್ರಮ, ಆಮೇಲೆ ರಂಜಾನ್ ಹಬ್ಬ, ಇಂಥ ಟೈಮ್ದಾಗ ಏನಾದ್ರು ಸಣ್ಣ ಗಲಾಟೆ ಆದರೂ ಕೂಡ ಹಿರಿಯರ ಮುಗಿಸಕ್ಕೆ ಹೋಗೋದಿಲ್ಲ. ಅದು ಯಾಕಂದ್ರೆ ಅದ ಗಂಭೀರ ಸ್ವರೂಪವನ್ನು ಪಡೆದು ನಾವೇನು ಮಾಡ್ತೀವಿ, ಪ್ರಕರಣ ದಾಖಲಾತಂತ ಅಲ್ಲಿಗೆ ಬಿಡಂಗಿಲ್ಲ, ಕೋರ್ಟ್ದಾಗ ಮುಗಿದ ಬಿಟ್ಟು ಬಿಡಂಗಿಲ್ಲ. ನೆಕ್ಸ್ಟ್ ಏನು ಮಾಡ್ತೀವಿ, ಪ್ರಕರಣ ದಾಖಲಾತ ನಾಳೆ ಅಂದ್ರೆ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ರೌಡಿ ಸೀಟ್ ತೆಗಿತೀವಿ. ಆ ರೌಡಿ ಸೀಟ್ ಹೆಂಗಪ್ಪ ಅಂದ್ರೆ ಆ ಮನುಷ್ಯನ ಮರಣೋತ್ತರ ಕೈಯಾಗ ಬಂದಾಗ ರೌಡಿ ಸೀಟ್ ಕ್ಲೋಸ್ ಆಗುತ್ತೆ. ಅದಕ್ಕೆ ಯಾರೋ ಅವಕಾಶ ಕೊಡಬೇಡ್ರಿ. ಎಲ್ಲ ಬಿಸಿ ರಕ್ತದ ಹುಡುಗರದ್ರಿ. ಆಮೇಲೆ ಸಾಮಾಜಿಕ ಮಾಧ್ಯಮ ಏನಿದೆ, ಸಾಮಾಜಿಕ ಜಾಲತಾಣಗಳದಾವ, ಅದ್ರದಾಗ ಏನು ಬರೀತಾರೋ ಏನು ಫಾರ್ವರ್ಡ್ ಮಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಒಂದು ನ್ಯೂಸ್ ಬರ್ತೈತಿ, ಅದಕ್ಕೆ ಲೈಕ್ಸ್ ನೋಡ್ತಾರೆ, ಇಷ್ಟು ಲೈಕ್ಸ್ ಬಂದಂತಾರೆ, ಅದು ಮುಂದೆ ಫಾರ್ವರ್ಡ್ ಮಾಡ್ತಾರೆ. ಆದರೆ ಏನು ಬರ್ದಾರ, ಅದರಿಂದ ಒಂದು ಕೋಮಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತೈತಿ, ಅದನ್ನು ಫಾರ್ವರ್ಡ್ ಮಾಡಿದ್ರೆ ಎರಡು ಕೋಮುಗಳ ನಡುವೆ ಏನು ಘರ್ಷಣೆ ಆಗ್ತೈತಿ ಅನ್ನೋದ್ರ ಬಗ್ಗೆ ವಿಚಾರ ಮಾಡಂಗಿಲ್ಲ. ಅದು ಏನೈತೆ ಹಂಗೆ ಫಾರ್ವರ್ಡ್ ಮಾಡ್ತಾರೆ. ಅದು ಸರಿನೋ ತಪ್ಪು, ಸಮಾಜದಾಗ ಹಿರಿಯರದಾರ ಎಲ್ಲರೂ, ಆ ಹುಡುಗರಿಗೆ ಗೊತ್ತಾಗಲ್ಲ. ಹುಡುಗರಿಗೆ ನೀವೆಲ್ಲರೂ ಬುದ್ಧಿ ಹೇಳ್ಬೇಕು. ಯಾಕಂದ್ರೆ ನೀವೆಲ್ಲರೂ ಹೆಂಗದ್ರಿಂದ ಹಿಂದೂ ಮುಸ್ಲಿಮ್ ಅನ್ನೋದು ಇಲ್ಲ, ನಾವೆಲ್ಲ ಅಂತಮರ್ಗತ್ಲೆ ಬಂದಿದ್ದೀವಿ ಮೊದಲಿಂದ, ಹೌದಾ? ಆದ್ರೆ ಹುಡುಗರಿಗೆ ತಲೆ ಹಂಗಲ್ಲ. ಯಾರೋ ಒಬ್ರು ಫಾರ್ವರ್ಡ್ ಮಾಡಿರ್ತಾರೆ, ಎಲ್ಲೋ ಪಿಕ್ಚರ್ ನೋಡ್ತಾರೆ, ಸೋಷಿಯಲ್ ಮೀಡಿಯಾದಾಗ ಏನು ನೋಡ್ತಾರೆ ಅದನ್ನ ಫಾರ್ವರ್ಡ್ ಮಾಡಿಬಿಡ್ತಾರೆ. ಅದ್ರ ಪರಿಣಾಮ ಸಮಾಜದ ಮ್ಯಾಗ ಏನಾಗ್ತೈತಿ, ಆಮೇಲೆ ಅದರ ಪರಿಣಾಮ ನಮ್ಮ ಆರ್ಥಿಕ ಪರಿಸ್ಥಿತಿ ಮ್ಯಾಗ ಏನಾಗ್ತೈತಿ, ಕಾನೂನು ಸುವ್ಯವಸ್ಥೆ ಮ್ಯಾಗ ಏನಾಗ್ತೈತಿ, ಅವ್ರು ವಿಚಾರ ಮಾಡೋದಿಲ್ಲ. ಆದ್ರೆ ನೀವೆಲ್ಲರೂ ಹಿರಿಯರ ಹಂಗಿಲ್ಲ. ಆ ಹುಡುಗರಿಗೆ ಬುದ್ಧಿ ಹೇಳಿ ಯಾವುದೋ ಒಂದು ಸಣ್ಣ ಪುಟ್ಟ ಘಟನೆ ಇದ್ರೆ ಅಲ್ಲೇ ಅದನ್ನ ಇದು ಮಾಡಬೇಕು. ಮತ್ತು ನಾವು ಇಷ್ಟೆಲ್ಲ ಸೂಚನೆ ನೀಡಿದ ನಂತರ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ರೀತಿ ಮತ್ತೊಂದು ಧರ್ಮಕ್ಕೆ ಅವಹೇಳನ ಆಗೋಂಗೆ ಯಾವ್ದಾರೆ ಪೋಸ್ಟ್ ಮಾಡಿದ್ದಾಗಲಿ ಅಥವಾ ಮತ್ತೊಬ್ಬ ವ್ಯಕ್ತಿಗೆ ಧರ್ಮಕ್ಕೆ ಮನ್ನೋಸುವಂಗೆ ಯಾವ್ದಾರೆ ಪೋಸ್ಟ್ ಮಾಡ್ರೆ ಅವ್ರ ಮ್ಯಾಗ ಕಠಿಣವಾದ ಕ್ರಮ ತಗೋತೀವಿ. ಅದ್ರಾಗ ಯಾವುದು ಮುಲಾಜ್ ಇರೋದಿಲ್ಲ. ಮತ್ತು ಎಲ್ಲ ಶಾಂತ ರೀತಿಯಿಂದ ಹಬ್ಬ ಮಾಡೋರು ಮಾಡ್ತಿರ್ತಾರೆ. ಒಬ್ರು ಇರ್ತಾರೆ ಕಿಡಿಗೇಡಿಗಳು. ಅವ್ರು ಏನಾರೇ ಮಾಡಿದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ಬಿಡುದಿಲ್ಲ. ಅವ್ರ ಮ್ಯಾಗ FIR ಪ್ರಕರಣ ದಾಖಲು ಮಾಡ್ತೀವಿ, ಆಮೇಲೆ ಕಠಿಣ ಕ್ರಮ ತಗೋತೀವಿ. ಇನ್ನು ಮುಸ್ಲಿಂ ಸಮುದಾಯದ ಮೌಲಿ ಪರ್ವೇಜ್ ನಾಯಕ್ ಮಾತನಾಡಿ, ಹೋಳಿ ಹಬ್ಬ ಆಚರಿಸುವವರು ರಸ್ತೆ ಮೇಲೆ ಹಾದು ಹೋಗುವ ಮಹಿಳೆಯರಿಗೆ, ಪುರುಷರಿಗೆ ಬಣ್ಣ ಎರಚದೆ ಹಬ್ಬವನ್ನ ಸಂತೋಷದಿಂದ ಆಚರಿಸಬೇಕು. ಮುಸ್ಲಿಂ ಸಮುದಾಯದವರು ವಿನಾಕಾರಣ ಬಣ್ಣ ಆಡುವ ಸಮಯದಲ್ಲಿ ಹೊರಗಡೆ ಬರಬಾರದೆಂದು ವಿನಂತಿಸಿಕೊಂಡ್ರು. ಹಿಂದೂ ಮಂದಿಗೆ ನಾ ರಿಕ್ವೆಸ್ಟ್ ಮಾಡ್ಕೊತಾನು, ನೀವು ಎಲ್ಲರೂ ಕೂಡ ಬಣ್ಣ ಚಂದಂಗೆ ಆಡ್ರಪ್ಪ. ಮೇನ್ ರೋಡ್ಗೆ ನಿಂತು ಬಣ್ಣ ಆಡಕ್ಕೆ ಹೋಗ್ಬೇಡ್ರಿ. ಮೇನ್ ರೋಡ್ ತಾಡಿ ಮಂದಿ ಹಾಸ್ಪಿಟಲ್ಗೆ ಹೋಗ್ತಿರ್ತಾರೋ, ಎಲ್ಲರೂ ಹೋಗ್ತಿರ್ತಾರೋ, ಏನಾರು ಕಾರ್ಯಕ್ರಮ ಯಾರು ಮನೆಗೆ ಹೋಗ್ತಿರ್ತಾರೋ, ಇಂಥದ್ದೆಲ್ಲ ಇದು ವಿಚಾರ ಮಾಡಿರಿ. ನೀವೇನೈತಿ ಊರಾಗ ನಿಮ್ಮ ಮಂದಿಗೆ ನೀವು ಬಣ್ಣ ಹಚ್ಕೊಂಡು ನೀವು ಆಡ್ರಿ, ಚಂದಾಗ ಬಣ್ಣ ಆಡ್ರಿ ಅಂತ ನಮ್ಮದು ರಿಕ್ವೆಸ್ಟ್ ಐತಿ. ನಾವೆಲ್ಲರೂ ಕೂಡಿ ಚಂದಾಗ ಬಣ್ಣ ಆಡಿ ನಾವು ಇಲ್ಲಿ ಏನು ಐದಕರ ಘಟನೆ ಆಗಬಾರ್ದಂಗೆ ನೋಡ್ಕೋತೇವೆ ಅನ್ನೋದು ಒಂದು ವಿಶ್ವಾಸ ಕೊಡ್ತೇವೆ ನಾವು PSI ಸಾಹೇಬ್ರಿಗೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಕೊಣ್ಣೂರು ಪುರಸಭೆಯ ಅಧ್ಯಕ್ಷ ವಿನೋದ್ ಕರಿನಿಂಗ್, ಮಾಜಿ ಅಧ್ಯಕ್ಷ ಧನ್ಯಕುಮಾರ್ ಮೇಗೇರಿ, ಮುಖಂಡ ಪ್ರವೀಣ್ ಗುಡ್ಡಕಾಯು, ಸಿಬ್ಬಂದಿಗಳಾದ ನಾಗೇಶ್ ದುರ್ದುಂಡಿ, ಹನುಮಂತ ಗೌಡಿ ಸೇರಿದಂತೆ ಊರಿನ ಪ್ರಮುಖರು, ಯುವಕರು, ಹಿರಿಯರು ಭಾಗಿಯಾಗಿದ್ದರು. ಮನೋಹರ್ ಮೇಗೇರಿ, KMM ಕನ್ನಡ ನ್ಯೂಸ್, ಗೋಕಾಕ್.